ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಮ್ಮನೆಗೆ ನಮ್ಮೂರಿನ ನಮ್ಮ ಶಕ್ತಿ ದೇವತೆ ಹಾಗೆ ಗ್ರಾಮ ದೇವತೆ ಅಂತಲೇ ಇರ್ತಕ್ಕಂಥ ಶ್ರೀ ಕೋಡಿ ಕೆಂಪಮ್ಮ ಎಲ್ಲರ ಮನೆಗೂ ಕೂಡ ಜಾತ್ರೆಯನ್ನು 3 ದಿನಗಳ ಜಾತ್ರೆಯನ್ನು ಮುಗಿಸಿ ಎಲ್ಲ ಮನೆಗಳಿಗೂ ಕೂಡ ಮಡ್ಲಕ್ಕಿಗೆ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಅಂದರೆ ಏನೇನೆಲ್ಲ ದೇವ್ರು ಬರೋದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊಬೇಕು ಆ ರೀತಿ ಎಲ್ಲ ತಯಾರಿಗಳನ್ನೂ ಕೂಡ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೆ ಬೇಗನೆ ಎದ್ದು ಬಾಗಿಲು ಒರೆಸಿ ಕುಂಕುಮ ಅರಿಶಿಣ ರಂಗೋಲಿನ ಬಿಟ್ಟು ಹೂವನ್ನು ಬಿಡಿಸ್ಕೊಂಬಂದು ಹಾಗೆ ದೇವ್ರು ಬರೋ ದಾರಿಗೆಲ್ಲ ನೀರನ್ನು ಹಾಕಿ ರಂಗೋಲಿಯನ್ನು ಬಿಡೋಣ ಅಂತೇಳಿ ಇಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ನಾನು ಅಂತಲೇ ಅಲ್ಲ, ನಮ್ಮೂರಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ದೇವ್ರು ಬರೋ ಜಾಗಕ್ಕೆ ದಾರಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋದು ಎಲ್ಲ ಊರುಗಳಲ್ಲೂ ಕೂಡ ಅದು ವಾಡಿಕೆ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮೂರಲ್ಲೂ ಕೂಡ ಇದೆ. ಇವಾಗ ನಾನು ರಂಗೋಲಿನೂ ಕೂಡ ಬಿಟ್ಟಿದ್ದಾಯಿತು, ಹಾಗೆ ಮನೆ ಬಾಗಿಲಿಗೂ ಕೂಡ ದೇವ್ರು ಬರೋ ಸಮೀಪಕ್ಕೆ ನಾನು ನೀರನ್ನು ಹಾಕಿ ಅಲ್ಲಿಗೂ ಕೂಡ ರಂಗೋಲಿನ ಬಿಡ್ತಾ ಇದ್ದೀನಿ. ಈ ಜಾತ್ರೆ ಬಂದು ಪ್ರತಿ ವರ್ಷ 3 ದಿವಸ ನಡೆಯುತ್ತೆ. ಅಂದರೆ ಇಲ್ಲಿರ್ತಕ್ಕಂಥ ಮೆರವಣಿಗೆ ದೇವರು ನೆಲಿಯಮ್ಮ ಅಲ್ಲಿ ದೂರ ಇದೆ, ಸ್ವಲ್ಪ ಒಂದು 2 ಕಿಲೋಮೀಟ್ರು ಊರ ಆಚೆ ಇದೆ. ಅಲ್ಲಿಗೆ ಈ ದೇವರು ಕೂಡ ಹೋಗಿ 3 ದಿವಸ ಅಲ್ಲಿದ್ದು ಜಾತ್ರೆನ ಮುಗಿಸ್ಕೊಂಡು 4ನೇ ದಿವಸ ಊರೊಳಗಡೆಗೆ ಬಂದು ಎಲ್ಲ ಮನೆಗಳಿಗೂ ಕೂಡ ಮಡ್ಲಕ್ಕಿಗೆ ಅಂತ ಹೋಗುತ್ತೆ. ಕೋಡಮ್ಮ ನಮ್ಮೂರಲ್ಲಿ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಮನೆಗಳಲ್ಲೂ ಕೂಡ ಅವರು ಒಬ್ಬರು ಅನ್ನೋ ರೀತಿಯೇ ಆಗಿರುತ್ತೆ. ಯಾಕೆಂದರೆ ನಾವೆಲ್ಲ ಪ್ರತಿಯೊಂದು ಕೆಲಸಕ್ಕಾಗಲಿ ಬೆಳಗ್ಗೆ ಎದ್ದಾಗಲಾಗಲಿ ಮನೆಯಲ್ಲಿ ಕೋಡಮ್ಮನ ಹೆಸರನ್ನ ನಾವು ದಿನಕ್ಕೊಂದು ಬಾರಿನಾದರೂ ಮಾತಾಡೇ ಇರ್ತೀವಿ. ಆ ರೀತಿ ನಮ್ಮೂರಲ್ಲಿ ಅದು ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮ ದೇವತೆನೇ ಅಂತಲೇ ಹೇಳ್ಬೋದು. ನಾನು ಈಗ ಆಚೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ಬಂದು ಈಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದಾಯಿತು. ಅದು ಬರೋದು ಬೇಗ ಬರುತ್ತೆ. ಯಾಕೆಂದರೆ ತುಂಬ ಮನೆಗಳಿದೆ ಊರಲ್ಲಿ. ಎಲ್ಲ ಮನೆಗಳಿಗೂ ಕೂಡ ಅವರು ಮಡ್ಲಕ್ಕಿಗೆ ಹೋಗಬೇಕು, ಬೇರೆ ಊರುಗಳಿಗೂ ಕೂಡ ಹೋಗಬೇಕು. ಯಾಕೆಂದರೆ ಭಕ್ತಾದಿಗಳು ಕೋಡಮ್ಮನ ಭಕ್ತಾದಿಗಳು ಬೇರೆ ಊರುಗಳಲ್ಲೂ ಕೂಡ ಸಾಕಷ್ಟು ಜನ ಇರೋದ್ರಿಂದ ಅವರು ಜಾತ್ರೆ ಮುಗಿಸ್ಕೊಂಡು ಎಲ್ಲ ಊರಿಗೂ ಮಡ್ಲಕ್ಕಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ನ ನಾವು ಅವ್ರಿಗೆ ಉಳಿಸ್ಕೊಟ್ರೆ ಬೇಗ ಅವರು ಮಡ್ಲಕ್ಕಿನ ಮುಗಿಸ್ಕೊಂಡು ಹೋಗ್ಬೋದು ಅಂತೇಳಿ ದೇವರು ಬರೋದ್ರೊಳಗೆ ಎಲ್ಲ ತಯಾರಿ ಇರಬೇಕು. ಅದಕ್ಕೋಸ್ಕರ ನಾನು ಬೇಗ ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಫಲಹಾರನ ಅಂದರೆ ಪಂಚಫಲಹಾರನ ರೆಡಿ ಮಾಡ್ತಾ ಇದ್ದೀನಿ. ನಾವು ಕೋಡಮ್ಮನಿಗೆ ಯಾವ ನೈವೇದ್ಯನೂ ಬೇಕಾದರೂ ಮಾಡ್ಬೋದು ಫಲಹಾರ ಮಾಡಿ. ಪ್ರತಿ ವರ್ಷ ದೇವರು ಮನೆಗೆ ಬಂದಾಗ ನನ್ನ ಮಗನೂ ಕೂಡ ಎಕ್ಸಾಮ್ ಮುಗಿಸಿ ಮನೇಲೇ ಇರೋನು. ಆದರೆ ಈ ವರ್ಷ ಅವನು KSCT ಎಕ್ಸಾಮ್ ಇರೋದ್ರಿಂದ ಇನ್ನು ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ಕಾಲೇಜಲ್ಲೇ ಇದ್ದಾನೆ. ಈಗ ಬರೀ ನಾವಿಬ್ಬರೇ ಇರೋದ್ರಿಂದ ಎಲ್ಲ ತಯಾರಿನೂ ಬೇಗ ಮಾಡ್ಕೊಬೇಕು. ನಾನಿಲ್ಲಿ ದೀಪಸ್ತಂಭಗಳಿಗೆಲ್ಲ ಎಣ್ಣೆ ಬತ್ತಿನ ಹಾಕಿ ಮಡ್ಲಕ್ಕಿ ಮತ್ತು ಹೂವು ಅರಿಶಿನ ಕುಂಕುಮ ಎಲ್ಲದನ್ನೂ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ತಿಂಡಿನೂ ಕೂಡ ಮಾಡಬೇಕು. ತಿಂಡಿ ರೆಡಿ ಮಾಡಿಡೋಣ, ಬೇಗ ಏನಾದರೂ ದೇವ್ರು ಬಂದೋದ್ಮೇಲೆ ನಾವು ತಿಂಡಿ ತಿಂದ್ರಾಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ತಿಂಡಿನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಯಾವುದಾದ್ರೂ ಸಿಂಪಲ್ ಆಗಿರ್ತಕ್ಕಂಥ ತಿಂಡಿ ಮಾಡೋಣ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಬೇಗನೂ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಇರುತ್ತೆ. ಬೇರೆ ಯಾವುದೇ ತಿಂಡಿ ಆದರೂ ಸ್ವಲ್ಪ ರಿಸ್ಕ್ ಇರುತ್ತೆ. ಪುರಿ ಉಸ್ಲಿ ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ತಿಂಡಿನ ಮುಗಿಸಿದ್ರೆ ಕೆಲಸ ಕೂಡ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ರೆಡಿ ಅಲ್ಲೇ 10 ಗಂಟೆ ಆಗಿದೆ. 10:30ಗೆಲ್ಲ ದೇವ್ರನ್ನ ಹೊರಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಅವರು ದೇವ್ರನ್ನ ಹೊರಡಿಸಿದ ಮೇಲೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಲೈನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮನೆಗಳನ್ನ ಮುಗಿಸ್ತಾ ಬರ್ತಾ ಇರ್ತಾರೆ. ನಮ್ಮ ಮನೆಗೆ ಬರೋದ್ರೊಳಗೆ ಟೈಮ್ ಸಾಮಾನ್ಯ 1 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದರಿಂದ ನಾವು ತಿಂಡಿಗೆ ಅಷ್ಟೊತ್ತವರೆಗೂ ಕಾಯೋದು ಕಷ್ಟ. ಅದಕ್ಕೋಸ್ಕರ ತಿಂಡಿನ ಮುಗಿಸಿ ಮತ್ತೆ ಮನೆನೆಲ್ಲ ಕ್ಲೀನ್ ಮಾಡಿ ಅಂದರೆ ನೆಲನೆಲ್ಲ ಮಡಿಯಿಂದ ಒರೆಸ್ಬಿಟ್ಟು ಕಾಯೋಣ ಅಂತೇಳಿ ನಾನಿಲ್ಲಿ ತಿಂಡಿ ರೆಡಿ ಆಯಿತು. ತಿಂಡಿನ ತಿಂದುಬಿಟ್ಟೆ ನಾವು ಮತ್ತೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ತಿಂಡಿ ಆಯಿತು.
ಹಳ್ಳಿಗಳಲ್ಲಿರ್ತಕ್ಕಂಥ ಕೆಲವೊಂದು ಸಂಪ್ರದಾಯಗಳು ತುಂಬ ಚೆನ್ನಾಗಿರುತ್ತೆ. ಈಗ ದೇವ್ರುಗಳು ಜಾತ್ರೆ ಮುಗಿಸಿ ಮನೆಗೆ ಬರುತ್ತೆ ಅಂತ ಅಂದರೆ ಅವತ್ತು ಕೂಡ ಒಂದು ಹಬ್ಬ ಇದ್ದಂತೆ. ನಾವು ಸುಮ್ಮನೆ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ರಿ ಅಂದರೆ ಮಾಡೋಕ್ಕಾಗಲ್ಲ. ಈ ರೀತಿ ಏನಾದರೂ ಒಂದು ವಾಡಿಕೆ ಇದೆ ಅಂತ ಅಂದಾಗ ನಾವು ಎಲ್ಲದನ್ನು ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತೀವಿ. ನನಗೆ ನಮ್ಮೂರಲ್ಲಿ ಸಾಕಷ್ಟು ದೇವರುಗಳಿವೆ ಅಂತ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಜಾತ್ರೆಗಳಿವೆ, ಉತ್ಸವಗಳಿವೆ. ವಾರಕ್ಕೆ ಒಂದು ಸರಿನಾದರೂ ಕೋಡಮ್ಮ ಊರಲ್ಲಿ ಉತ್ಸವ ಬಂದೇ ಬರುತ್ತೆ. ಅಂದರೆ ಉತ್ಸವ ಮಾಡ್ತಾರೆ. ಮತ್ತು ಬೇರೆ ಊರುಗಳಾಗಲಿ ಬೇರೆ ಮನೆಗಳಲ್ಲಾಗಲಿ ಕೋಡಮ್ಮನ್ನ ಕರ್ಕೊಂಡು ಹೋಗ್ತಲೇ ಇರೋದ್ರಿಂದ ದೇವ್ರ ಉತ್ಸವ ನಡೀತಲೇ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ತಿಂಡಿನೂ ಕೂಡ ಮುಗಿಸಿ ದೇವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಸಾಂಬಾರನ್ನು ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಟೊಮೊಟೊ ಹುಳಿನ, ಅಂದರೆ ಬರೀ ಬೇಳೆ ಹಾಕ್ದಲೆ ಟೊಮೊಟೊ ಹುಳಿನ ಬೇಗನೂ ಕೂಡ ಆಗುತ್ತೆ ಅಂತೇಳಿ ಸಾಂಬಾರನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ನಾವು ಪಂಚಫಲಹಾರನೇ ಮಾಡಬೇಕಾ ಅಂತ ನೀವು ಕೇಳೋದಾದರೆ, ಪಂಚಫಲಹಾರ ಅಂತಲೇ ಏನು ಮಾಡಬೇಕು ಅಂತ ಇಲ್ಲ. ಹೆಸರು ಕಾಳು, ಕಡಲೆಬೇಳೆ, ಕಡಲೆಕಾಳು, ಅವಲಕ್ಕಿ, ಈ ರೀತಿ ಅವ್ರವ್ರಿಗೆ ಬೇಕಾದಂತಹ ಫಲಹಾರನ ಮಾಡಿ ನೈವೇದ್ಯ ಮಾಡ್ಬೋದು. ಹಾಗೆ ಬಿಸಿಲಿಂದ ಬಂದಿರ್ತಾರೆ ಅಂತ ಕೆಲವಷ್ಟು ಜನ ಜ್ಯೂಸ್ಗಳನ್ನು ಅಂದರೆ ಪಾನಕಗಳ್ನು ಕೂಡ ಮಾಡ್ತೀವಿ. ಮತ್ತು ರಸಾಯನ, ಈ ರೀತಿ ಎಲ್ಲ ತರಹದ ಫಲಹಾರಗಳನ್ನು ಮಾಡಿ ಕೋಡಮ್ಮನಿಗೆ ನೈವೇದ್ಯವಾಗಿ ಮಾಡ್ಬೋದು. ನಾನಿಲ್ಲಿ ಕಡಲೆ ಬೀಜನ ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಹೋಳು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬರೋಣ ಅಂತೇಳಿ ಆಚೆ ಬಂದಿದ್ದೆ. ಕ್ಲೀನು ಕೂಡ ಆಯಿತು. ಹತ್ತತ್ರ ನನ್ನ ಕೆಲಸ ಎಲ್ಲ ಮುಗೀತಾ ಬಂದಿದೆ. ನಮ್ಮೂರಿನ ಕೋಡಿ ಕೆಂಪಮ್ಮ ದೇವಿಗೆ ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಹಾಗೆ ನಡ್ಕೊಳ್ಳೋರಿದ್ದಾರೆ, ದೂರ ದೂರ ಊರಿಂದ ಎಲ್ಲ ಇದ್ದಾರೆ, ಬೆಂಗಳೂರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ನೀವು ಯಾರಾದರೂ ನಮ್ಮ ಕೋಡಿ ಕೆಂಪಮ್ಮನ ಭಕ್ತಾದಿಗಳಾಗಿದ್ದೀರಾ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ, ಎಲ್ಲಿಂದ ಎಷ್ಟು ದೂರದಿಂದ ಎಲ್ಲ ನಮ್ಮ ಕೋಡಿ ಕೆಂಪಮ್ಮನ ದೇವಿಗೆ ಭಕ್ತಾದಿಗಳಿದ್ದಾರೆ ಅಂತ ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ, ಈಗ ಇನ್ನೇನು ಫಲಹಾರನೂ ಕೂಡ ತಯಾರಾಯಿತು. ಹಾಗೆ ಅಡುಗೆ ಮನೆ ಕೆಲಸನೂ ಮುಗ್ದಿದ್ದಾಯಿತು. ಈಗ ನಾನು ದೇವ್ರು ಕೂರಿಸೋದಕ್ಕೆ ಅಂತೇಳಿ ನಮ್ಮ ಮನೇಲಿರ್ತಕ್ಕಂಥ ದಿವಾನ್ ಕಾಟ್ ಮೇಲಿದ್ದ ಹಾಸಿಗೆನೆಲ್ಲ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಲಕ್ಕೆ ಕೂರಿಸ್ಬೋದಿತ್ತು, ಆದರೆ ಪೂಜೆ ಮಾಡೋದಕ್ಕೆಲ್ಲ ಕಂಫರ್ಟಾಗಿ ಇರಲ್ಲ ಅಂತ ಹೇಳಿ ನಾನು ದಿವಾನ್ ಕಾಟ್ನೇ ಕ್ಲೀನ್ ಮಾಡ್ತಾ. ಪ್ರತಿ ವರ್ಷವೂ ಕೂಡ ನಾವು ಈ ರೀತಿ ದಿವಾನ್ ಕಾಟ್ ಮೇಲೆ ನಾವು ದೇವ್ರನ್ನ ಕೂರಿಸೋದು. ಅದಕ್ಕೋಸ್ಕರ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಮಡಿಯಿಂದ ಇರಬೇಕು ಅಂತ ಹೇಳಿ ಎಲ್ಲದನ್ನು ಕ್ಲೀನಿಂದಲೇ ಇರಬೇಕು. ಯಾಕೆಂದರೆ ಈ ಮೊದಲು ಸಂಪ್ರದಾಯಗಳ ವಾಡಿಕೆನ ದೇವರು ಬರುತ್ತೆ ಅಂತ ಅಂದ್ರೇ ಮನೆಯೆಲ್ಲ ಕ್ಲೀನ್ ಮಾಡಿ ಈ ರೀತಿ ಮಾಡ್ತಾಯಿದ್ರು. ಅದೊಂಥರ ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ವಾಡಿಕೆ ಸಂಪ್ರದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಸಿಟಿವಿಟಿ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ. ಇವಾಗ ನಾನು ಇಲ್ಲಿ ದಿವಾನ್ ಕಟ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದು ಕೂರಿಸೋ ಜಾಗಕ್ಕೆ ನಾವು ಬಟ್ಟೆನ ವಾಶ್ ಮಾಡಿ ನೆನ್ನೆನೇ ನಾನು ತೊಳೆದು ಇಟ್ಟಿದ್ದೆ. ಅದು ಆಚೆ ಎಲ್ಲ ಬಿಸಿಲಲ್ಲೆಲ್ಲ ಹಾಕಿದ್ದೆ. ಅದನ್ನು ತೊಗೊಂಬಂದು ನಾನು ಇವಾಗ ದಿವಾನ್ ಕಾಟ್ ಮೇಲೆ ಹಾಕಿ ಇಲ್ಲಿ ರೆಡಿ ಮಾಡ್ತೀನಿ. ಆಚೆನೂ ಕೂಡ ದೇವ್ರು ಕೂರಿಸೋದಕ್ಕೆ ಎಲ್ಲದನ್ನು ರೆಡಿ ಮಾಡಿದ್ದು ಆಯಿತು. ಈಗ ಒಂದ್ಸರಿ ಒಳಗಡೆ ಬಂದು ಎಲ್ಲದು ರೆಡಿಯಾಗಿದೆಯಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ. ಆಗ ನೆನಪಾಯಿತು ಅಕ್ಷತೆ ಮಾಡಿಡೋದನ್ನೇ ಮರ್ತಿದ್ದೆ. ಈಗ ನಾನಿಲ್ಲಿ ಅಕ್ಷತೆನೂ ಕೂಡ ಮಾಡಿಟ್ಟು, ಮತ್ತು ನೋಡಿ ಇದೇ ರೀತಿ ಏನಾದರೂ ಒಂದು ಕೆಲಸನ ಮಾಡೋಕ್ಕೋದ್ರೆ ಎಲ್ಲ ರೆಡಿ ಇದೆ ಅಂತ ಅಂದ್ಕೊತೀವಿ. ಆದರೆ ಆ ಟೈಮಲ್ಲಿ
ಯಾವುದಾದ್ರೂ ಒಂದು ವಸ್ತುನಾಗಲಿ ಒಂದು ಕೆಲಸನಾಗಲಿ ಮರ್ತೇ ಇರ್ತೀವಿ ಗಡಿಬಿಡಿಲಿ. ಒಂದು ಸರಿ ಎಲ್ಲದನ್ನು ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ಎಲ್ಲ ತಯಾರಾಗಿದೆ, ಈಗ ಇನ್ನೇನು ನಮ್ಮ ಮನೆಗೆ ದೇವ್ರು ಬರೋ ಟೈಮು ಕೂಡ ಹತ್ತಿರ ಬಂತು. ಈ ಟೈಮ್ ಬಂದು 12:15 ಆಗಿದೆ. ದೇವ್ರ ಪೂಜೆನೂ ಕೂಡ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿದ್ರು, ದೇವ್ರ ಪೂಜೆನೂ ಕೂಡ ಮುಗ್ದಿತ್ತು. ಹಾಗೆ ಇನ್ನೂ ಬರೋದಕ್ಕೆ ಅಂದರೆ ದೇವ್ರು ಬರೋದಕ್ಕೆ ಟೈಮ್ ಇತ್ತು. ನನ್ನ ತಂಗಿ ಮಗ ಬಂದಿದ್ದ, ಅವನ ಹತ್ರ ಸ್ವಲ್ಪ ತಮಾಷೆಯಾಗಿ ಫನ್ನಾಗಿ ಟೈಮ್ನ ಕಳೀತಾ ಇದ್ದೀನಿ. ನಮ್ಮೂರ ಕಾಯುವುದರೇ ನಮ್ಮ ಹುಡುಗನ ಜೊತೆ ಆಟ ಆಡ್ತಾ ಮಾತಾಡ್ತಾ ಈ ಸೌಂಡಲ್ಲಿ ದೇವ್ರು ಬಂದಿದ್ದ ಸೌಂಡು ಕೇಳಿಸೇ ಇಲ್ಲ. ಹಿಂದಗಡೆ ಮನೆಯವರೆಗೂ ಅಂದರೆ ನಮ್ಮ ಮೈದವ್ರ ಮನೆಯವರೆಗೂ ದೇವ್ರು ಬಂತು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ದೇವ್ರಿಗೆ ಅಂದರೆ ಪಾದಕ್ಕೆ ನೀರು ಹಾಕೋದಕ್ಕೆ ಮತ್ತು ಆರತಿ ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡಿಕೊಂಡು ದೇವ್ರನ್ನ ಬರಿ ಮಾಡ್ಕೊಳ್ಳೋಣ. ಎಷ್ಟು ಟೈಮ್ ಇರುತ್ತೆ ಅಂತ ಸಮಾಧಾನವಾಗಿ ಕೂತಿರ್ತೀವೋ, ಆದರೆ ದೇವರು ಬಂದಾಗ, ಕೋಡಮ್ಮ ಮನೆ ಬಾಗಿಲಿಗೆ ಬಂದಾಗ ಅಷ್ಟು ಭಯ ಶುರುವಾಗುತ್ತೆ. ನನಗಂತೂ ಪೂಜೆ ಮಾಡೋದಕ್ಕೆ ಎಲ್ಲ ತುಂಬ ನರ್ವಸ್ ಆಗ್ತೀನಿ. ದೇವ್ರು ಬಂದು ಒಳಗಡೆ ಕೂತ್ಕೊಂತು. ಈಗ ನಾನು ಪೂಜೆನ ಶುರು ಮಾಡ್ತೀವಿ. ದೇವ್ರು ಬಂದು ಮನೆ ಒಳಗಡೆ ಕೂತ್ಕೊಂಡ್ರೆ ಮನೆಯ ಲಕ್ಷಣ ಮತ್ತು ಪಾಸಿಟಿವಿಟಿ ಎಷ್ಟು ಹೆಚ್ಚಾಗುತ್ತೆ ಅಂದರೆ, ನನಗೆ ಅಂತಲೇ ಎಲ್ಲ ನಮ್ಮೂರಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಅಷ್ಟೇ ಖುಷಿಯಿಂದ ಕೋಡಮ್ಮನ್ನ ಬರಮಾಡಿಕೊಂಡು ಮಡ್ಲಕ್ಕಿ ನೀಡಿ ಪೂಜೆನೆಲ್ಲ ಮುಗಿಸಿ ಕಳಿಸ್ತಾರೆ. ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಪೂಜೆ ಮಾಡೋರೆಲ್ಲ ಲೇಟ್ ಮಾಡಿರಂತ. ನಮ್ಮೂರಲ್ಲಿ ಜಾತ್ರೆ ಆದ ಒಂದು ವಾರದವರೆಗೂ ದೇವರು ಈ ರೀತಿ ಎಲ್ಲ ಮನೆಗಳಿಗೂ ಓಡಾಡ್ತಲೇ ಇರುತ್ತೆ. ಅಂದರೆ ಊರಲ್ಲಿ ತೋಟದಲ್ಲಿ ಸಾಕಷ್ಟು ಮನೆಗಳಿರೋದ್ರಿಂದ ಒಂದು ವಾರನಾದರೂ ಖಂಡಿತ ಬೇಕು ಮಡ್ಲಕ್ಕಿಗೆ ಹೋಗೋಕ್ಕೆ. ಈಗ ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಮ್ಮ ನಾದಿನಿ ಮನೆ, ನಮ್ಮ ತಂಗಿ ಮನೆಗೆಲ್ಲ ದೇವ್ರು ಹೋಗುತ್ತೆ. ಆಗ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ. ಈಗ ನಮ್ಮ ಮನೆಗೆ ದೇವ್ರು ಬಂದಿದ್ದಾಗ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ.
ನಾವಿಲ್ಲ ಕೈ ತೊಳಿಬೇಕು ಬೇಡ. ಇವಾಗ ದೇವರೆಲ್ಲ ಹೋಯಿತು ಅಂದರೆ ದೇವ್ರು ನಮ್ಮ ಮನೆಗೆ ಬಂದು ಇವಾಗೆಲ್ಲ ದೇವ್ರನ್ನೆಲ್ಲ ಕಳಿಸಿದ್ದಾಯ್ತು ಅಂದರೆ ನಮ್ಮ ಮನೆಯಿಂದ. ಈಗ ನೋಡಿ ನಮ್ಮ ಹುಡುಗ ಇಲ್ಲಿ ಉಲ್ಡ್ತಾ ಐತೆ, ಏನೋ ಕುಟ್ಟಣ ಅಂತ. ಏನು ಕುಟ್ಬೇಕು ಹೇಳು? ನೋಡ್ರಿ, ಹುಣಸೆ ಹಣ್ಣು, ಅದನ್ನು ಗೊಜ್ಜು ಹುಣಸೆ ಹಣ್ಣು, ಜಜ್ಜು ಹುಣಸೆ ಹಣ್ಣು, ಕುಟ್ಟುಣಸೆ ಹಣ್ಣು, ಕುಟ್ಟುಣಸೆ ಹಣ್ಣು ಮಾಡೋಣ ಅಂತ ಹೇಳಿ ಈ ರೀತಿ ಆಡ್ತಾ ಇದ್ದಾನೆ. ದೇವರೆಲ್ಲ ಹೋಗಿ ನೋಡಿ ಯಾವ ರೀತಿ ದೇವರೆಲ್ಲ ಹೋಗಿದ್ದು. ನಾನು ದೀಪ ಎಲ್ಲ ಹಾಗೆ ಉರಿತಾ ಇತ್ತು, ಅದಕ್ಕೆ ಇವಾಗಲೇ ಕ್ಲೀನ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ನನ್ನ ತಂಗಿ ಮಗ ಬಂದು ಕುಟ್ಟುಣಸೆ ಹಣ್ಣು ಮಾಡೋಣ ಅಂತ ಹಠ ಮಾಡ್ತಾ ಇದ್ದಾನೆ. ನನಗೆ ಸಾಕು ಬೇರೆ ಆಗೈತೆ, ಬೆಳಗ್ಗಿಂದ ದೇವ್ರು ಬರುತ್ತೆ ಅಂತ ಎಲ್ಲ ಕೆಲಸಗಳೆಲ್ಲ ಮಾಡಿ. ಮಕ್ಕಳು ಹಠ ಮಾಡ್ತಾ ಇದ್ದಾರಲ್ಲ, ಬನ್ನಿ ಇವಾಗ ಹೋಗಿ ನಾವು ಟ್ರೈ ಮಾಡೋಣ ಕುಟ್ಟುಣಸೆ ಹಣ್ಣು ಅಥವಾ ಜಜ್ಜುಣಸೆ ಹಣ್ಣು ನಾನು ಯಾವ ರೀತಿ ಮಾಡಿದೆ, ಏನೇನೆಲ್ಲ ಆಯಿತು ಅನ್ನೋದನ್ನು ನನ್ನ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟವಾಯಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಕೋಡಿ ಕೆಂಪಮ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.